ನಮ್ಮ ನಿರ್ಧಾರ ಮಾಡೋದಕ್ಕೆ ಇವತ್ತು ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಒಂದು ಸಭೆಯನ್ನು ಕರೆದಿದ್ದೀವಿ. ನಮ್ಮ ಹಿರಿಯರಾದಂಥ ಗೌರವ ಅಧ್ಯಕ್ಷರಾದಂಥ ಪ್ರಬನ್ನ ಹುಣಚಿಕಟ್ಟಿಯವರು, ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ನೀಲಕಂಠ ಅಸೂಟಿ ಸಾಹೇಬರು ಮತ್ತು ನಮ್ಮ ಮಲ್ಲಾಪುರ ಅವರು, ಅನೇಕ ನಮ್ಮ ಸಮುದಾಯದ ಧರ್ಮದರ್ಶಿಗಳು ಮತ್ತು ಎಲ್ಲ ಹಿರಿಯರು ಬಂದಿದ್ದೀವಿ. ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ, ಅನೇಕ ರಾಜ್ಯ ನಮ್ಮ ಪದಾಧಿಕಾರಿಗಳು ಬಂದಿದ್ದಾರೆ. ಅವ್ರ ಜೊತೆ ಚರ್ಚೆ ಮಾಡ್ತೀವಿ, ಯಾವ ರೀತಿ ನಾವು ನಿರ್ಧಾರ ತೆಗೆದುಕೊಳ್ಬೇಕು ಅನ್ನೋದು, ಆ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ನಮ್ಮದು ಅಂತಿಮ, ಅವರವರಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅಂತ ಹೇಳ್ಬಿಟ್ರೆ ಬಸವಣ್ಣವರು. ಅವರವರಂತೆ ಇಟ್ಟಿರೋನು ಆ ಶಿವೋಗಿ ಅಂತ. ನೋಡ್ರಿ, ಎಲ್ಲವೂ ಕೂಡ ಚರ್ಚೆ ಆಗುತ್ತೆ. ವಚನಾನಂದ ಸ್ವಾಮಿಗಳದ್ದು ಚರ್ಚೆ ಆಗುತ್ತೆ, ಇಲ್ಲಿ ಸ್ವಾಮಿಗಳದ್ದು ಚರ್ಚೆ ಆಗುತ್ತೆ, ಎಲ್ಲ ನಾಯಕರದ್ದು ಚರ್ಚೆ ಆಗುತ್ತೆ. ಚರ್ಚೆ ಆದಮೇಲೆ ನಾವು ಒಂದು ಅಂತಿಮ ಪ್ರಕಟಣೆಯನ್ನು ಕೊಡ್ತೀವಿ. ನಮ್ಮ ನಿರ್ಧಾರ ಎಲ್ಲಿ ನಿನ್ನೆ ಸಭೆಯಲ್ಲಿ ನಾನು ಪಾಲ್ಗೊಂಡಿದ್ದೀನಿ. ನಾನು ಅತ್ಯಂತ ಗೌರವಪೂರ್ವಕವಾಗಿ ಪಂಚಪೀಠಾಧೀಶ್ವರರು ಪ್ರಥಮ ಬಾರಿಗೆ ಅವರು ಎಲ್ಲವನ್ನ ತ್ಯಾಗ ಮಾಡಿ, ಅವರ ಪ್ರತಿಷ್ಠೆ ವೈಯಕ್ತಿಕ ಒಂದು ಸ್ವಾಭಿಮಾನವನ್ನು ತ್ಯಾಗ ಮಾಡಿ ಸಮಾನವಾಗಿ ಕೂತಿದ್ರು. ಎಲ್ಲ ಸ್ವಾಮಿಗಳು, ಸುಮಾರು 1000 ಜನ ಸ್ವಾಮಿಗಳಿದ್ದರು. ಎಲ್ಲರೂ ಕೂಡಿ ಸಮಾನ ವೇದಿಕೆಯಲ್ಲಿ ಕೂತಿದ್ರು. ಸಮಾನತೆಯನ್ನು ಈ ನಾಡಿಗೆ ಸಂದೇಶ ಕೊಡಬೇಕು. ಎಲ್ಲ ಧರ್ಮೀಯರನ್ನು, ಎಲ್ಲ ಜಾತಿ ಜನಾಂಗವನ್ನು ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕಂತ ಒಂದು ನಿರ್ಧಾರ ಆಗಿದೆ. ಇವು ಸುಳ್ಳು ಆರೋಪಗಳು. ಯಾರೂ ಕೂಡ ಹಿಂದೂ ಬರ್ಸ್ ಅಂತ ಹೇಳೋದಿಲ್ಲ, ಹಿಂದೂ ಬರ್ಸಕ್ಕೆ ನಾವು ಸಿದ್ಧನೂ ಇಲ್ಲ ಅನ್ನೋ ಪಾಠವನ್ನು ಭಾಳ ಸ್ಪಷ್ಟವಾಗಿ. ನೋಡ್ರಿ, ಇದನ್ನು ನಾನು ಒಪ್ಪೋದಿಲ್ಲ. ನಾನು ನಿರಾಕರಿಸ್ತೀನಿ, ಧಿಕ್ಕರಿಸ್ತೀನಿ, ಖಂಡಿಸ್ತೀನಿ. ಇದು ಅವರ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಸಿದ್ದರಾಮಯ್ಯನವರು ಮಾಡಿರುವಂಥ 5 ಲಕ್ಷ ಸ್ಟಿಕ್ಕರ್ ಅನ್ಸ್ಕೊಂಡು ಹೊಂಟಾರೆ ಎಲ್ಲ ಕಡೆ, ಮತ್ತು ಹಿಂದೂ ಒಂದು ಬರ್ಸ್ರಿ ಅಂತ ನಾನು ಹೇಳಿದ್ನಲ್ಲ ರೀ, ಒಂದೇ ಮಾತಿನಲ್ಲಿ ಹೇಳಿದಾರೆ. ಬಸವಣ್ಣವ್ರು 12ನೇ ಶತಮಾನದಲ್ಲಿ ಹೇಳಿದಾರೆ, ಈ ಜಗತ್ತು ಹೆಂಗೈತೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರೋನು ಆ ಶಿವೋಗಿ ಅಂತ ಹೇಳ್ತಾರೆ. ಅಷ್ಟೇ. ಥ್ಯಾಂಕ್ ಯು ಸರ್.